ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಆಕ್ಷನ್ ಡ್ರಾಮಾ ಸಿನಿಮಾ ಗುರು. ನಟ ಸುದೀಪ್ ಮತ್ತು ರಕ್ಷಿತಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರ್ತಕ್ಕಂಥ ಸಿನಿಮಾ. ನಿರ್ದೇಶಕ MS ರಮೇಶ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂಥ ಭರ್ಜರಿ ಆಕ್ಷನ್ ಮನೋರಂಜನೆಯ ಸಿನಿಮಾ ಅಂತ ಹೇಳ್ಬೋದು. ಯಾವ್ದು ಈ ಸಿನಿಮಾ, ಏನಿದ್ರ ಡೀಟೇಲ್ಸ್ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, ಗುರು MS ರಮೇಶ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾ, ಸುದೀಪ್ ಮತ್ತೆ ರಕ್ಷಿತಾ ನಟಿಸಿರ್ತಕ್ಕಂಥ ಸಿನಿಮಾ. ಹಾಗೆ ನಜರ್ ರಂಗಾಯಣ ರಘು ಅವರು ಸಹ ನಟರಾಗಿ ನಟಿಸಿದ್ದಾರೆ. ಈ ಸಿನಿಮಾಗೆ ಗುರು ಕಿರಣ್ ಸಂಗೀತ ನೀಡಿದ್ದಾರೆ. ಸಾಹಿತ್ಯ ಕವಿರಾಜ್ ಮತ್ತು ವಿ ನಾಗೇಂದ್ರ ಪ್ರಸಾದ್. 2002ರಲ್ಲಿ ಬಿಡುಗಡೆ ಆದಂತ ಚಿತ್ರ ದಮ್. ಸುದೀಪ್ ಅವರ ದಮ್ ಸಿನಿಮಾ 2002ರಲ್ಲಿ ಬಿಡುಗಡೆ ಆಗುತ್ತೆ. ಈ ಸಿನಿಮಾ ತಮಿಳಿನ ಸೂಪರ್ ಹಿಟ್ ಸಿನಿಮಾ ತೀನಾ ಸಿನಿಮಾದ ಅಧಿಕೃತ ರೀಮೇಕ್ ಅಂತಾನೆ ಹೇಳ್ಬೋದು. ಭಾವನಾತ್ಮಕ ಫ್ಲಾಶ್ ಬ್ಯಾಕ್ ಗಳೊಂದಿಗೆ ಕಥೆಯಲ್ಲಿ ವಿಶೇಷ ಬದಲಾವಣೆ ಮಾಡಿಕೊಂಡು ಮಾಡಿರ್ತಕ್ಕಂಥ ಕನ್ನಡ ಸಿನಿಮಾ ದಮ್. ಹಾಗೆ ಆಕ್ಷನ್, ಎಮೋಷನಲ್, ಪವರ್ಫುಲ್ ಮಿಶ್ರಣ ಹೊಂದಿರತಕ್ಕಂಥ ಸಿನಿಮಾ. ಹಾಗೂ ಯಶಸ್ಸನ್ನ ನೋಡೋದಾದ್ರೆ ಈ ಸಿನಿಮಾಗೆ ವಿಮರ್ಶಕರು ಮತ್ತು ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಸಿಗುತ್ತೆ ಗುರು. ಹಾಗೆ ಗಲ್ಲಾಪೆಟ್ಟಿಗೆಯಲ್ಲಿ ದೊಡ್ಡ ಯಶಸ್ಸನ್ನ ಕಾಣುತ್ತೆ, ಅಂದ್ರೆ ದುಡ್ಡು ಮಾಡುತ್ತೆ ಚೆನ್ನಾಗಿ. ಹಾಗೆ ತೆಲುಗಿನಲ್ಲಿ ಹೀರೋ ನಂಬರ್ 1, ಹಿಂದಿಯಲ್ಲಿ ದಮ್ಮಾರ್ ಎಂಬ ಸಿನಿಮಾದಲ್ಲಿ ಡಬ್ಬಿಂಗ್ ಆಗಿ ರಿಲೀಸ್ ಆಗುತ್ತೆ ಸಿನಿಮಾ. ಸೊ ಅಲ್ಲೂ ಕೂಡ ತುಂಬಾನೇ ಯಶಸ್ಸನ್ನ ಪಡೆಯುತ್ತೆ. ಹಾಗೆ ಸುದೀಪ್ ಅವರ ಶಕ್ತಿಶಾಲಿ ಅಭಿನಯ ಮತ್ತು ರಕ್ಷಿತಾ ಅವರ ಪ್ರಭಾವಿ ಪಾತ್ರ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನೊಂದಂದ್ರೆ ಗುರು ಕಿರಣ್ ಅವರ ಆಕರ್ಷಕ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಹಾಗೆ MS ರಮೇಶ್ ಅವರ ಆಕ್ಷನ್ ಮತ್ತು ಭಾವನಾತ್ಮಕ ನಿರೂಪಣೆ ಸ್ಟೈಲ್ ಇದೆಯಲ್ಲ, ತುಂಬಾನೇ ಇಷ್ಟ ಆಗುತ್ತೆ ಜನಕ್ಕೆ. ಸುದೀಪ್ ಅವ್ರಿಗೆ ಒಂದು ಮಾಸ್ ಇಮೇಜ್ ಅನ್ನ ಕೊಟ್ಟಂತ ಚಿತ್ರ ದಮ್ ಅಂತ ಹೇಳ್ಬೋದು. ಹಾಗೆ ಯಶಸ್ವಿ ತಮಿಳು ಕಥೆಯ ಕನ್ನಡ ರೂಪಾಂತರ ಅಂತ ಹೇಳ್ಬೋದು ಈ ಸಿನಿಮಾ ದೀನ ಅಂತ ತಮಿಳಲ್ಲಿ ಏನ್ ಬಂದಿದೆಯೋ ಆ ಸಿನಿಮಾದ ಹಾಗೆ ಹೇಗಿದೆಯೋ ಹಾಗೆ ರೀಮೇಕ್ ಮಾಡಿರ್ತಕ್ಕಂಥದ್ದು ಸುದೀಪ್ ಅವ್ರಿಗೆ. ಸೊ ಹಾಗಾಗಿ ಈ ಸಿನಿಮಾ ತುಂಬಾನೇ ಹಿಟ್ ಆಗುತ್ತೆ 2002ರಲ್ಲಿ. ಮತ್ತೆ ಆಕ್ಷನ್ ಸೀನ್ಗಳು ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಗಿನ ಕಾಲಕ್ಕೆ 2002ರಲ್ಲಿ ಸುದೀಪ್ ಅವರ ನಟನೆ ಹೇಗಿತ್ತು ಅಂದ್ರೆ ತುಂಬಾನೇ ಸಖತ್ತಾಗಿತ್ತು. ಈಗ ಅದಕ್ಕಿಂತ ಸಖತ್ತಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆಗ ಅವ್ರಿಗೆ ಫಸ್ಟ್ ಮಾಸ್ ಇಮೇಜ್ ಅನ್ನ ಕೊಟ್ಟಿದ್ದು ದಮ್ ಸಿನಿಮಾ. ಸೊ ರಕ್ಷಿತಾ ಅವರು ಆ ಕಾಲದಲ್ಲಿ ಟಾಪ್ 1 ಹೀರೋಯಿನ್ ಅಂತ ಹೇಳ್ಬೋದು. ರಕ್ಷಿತಾ ಆ ಕಾಲದಲ್ಲಿ ಬೆಳ್ಳಿ ತೆರೆಯಲ್ಲಿ ಮಿಂಚ್ತಾ ಇದ್ರು, ಸುದೀಪ್ ಅವರು ಕೂಡ ಆಗ ಮಿಂಚ್ತಾ ಇದ್ರು. ಅವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂಥ ಸಿನಿಮಾ. ಸೊ ರಕ್ಷಿತಾ ಇದಕ್ಕೂ ಮುಂಚೆ ದರ್ಶನ್ ಜೊತೆ ಜಾಸ್ತಿ ಫಿಲಿಮ್ಗಳು ಮಾಡ್ತಾ ಇದ್ರು. ಹಾಗಾಗಿ ರಕ್ಷಿತನ ಈ ಫಿಲಿಮ್ ಅಲ್ಲಿ ದಮ್ ಫಿಲಿಮ್ ಅಲ್ಲಿ ಹಾಕೊಂಡು ಸುದೀಪ್ ಜೊತೆ ಮಾಡ್ತಾರೆ. ಹಾಗಾಗಿ ಸಿನಿಮಾ ಅಲ್ಲೂ ಕೂಡ ಇಬ್ಬರ ಅಭಿಮಾನಿಗಳು ನೋಡಿ ತುಂಬಾ ಯಶಸ್ಸನ್ನು ಪಡೆಯುತ್ತೆ ಆ ಸಿನಿಮಾ ಅಂತ ಹೇಳ್ಬೋದು ದಮ್. ಹಾಗೆ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಸಿನಿಮಾ ಒಳ್ಳೆ ಕಥೆ ಇರತಕ್ಕಂಥದ್ದು, ಒಳ್ಳೆ ಕಂಟೆಂಟ್ ಸಿನಿಮಾ. ಹಾಗೆ ರೀಮೇಕ್ ಆದ್ರೂ ಎಲ್ಲೂ ರೀಮೇಕ್ ಅಂತ ಅನ್ಸ್ಕೊಳಲ್ಲ, ಆ ತರ ಒಂದು ವಿಭಿನ್ನವಾದ ಸಿನಿಮಾ ದಮ್. ಸೊ ಸುದೀಪ್ ಮತ್ತು ರಕ್ಷಿತಾ ಆಕ್ಟಿಂಗು ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ. ಹಾಗೆ ಸಿನಿಮಾ ಮಾತ್ರ ತುಂಬಾನೇ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ತುಂಬಾ ಚೆನ್ನಾಗಿ ಓಡ್ತು, ಅದ್ದೂರಿಯಾಗಿ ಓಡ್ತು, ಜನ ಮೆಚ್ಕೊಂಡ್ರು. ಹಾಗೆ ಪ್ರೊಡ್ಯೂಸರ್ ಕೂಡ ಉದ್ಧಾರ ಆದ್ರು ಅಂತ ಹೇಳ್ಬೋದು ಈ ಸಿನಿಮಾದಿಂದ. ಸೊ ಹಾಗಾಗಿ ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ. ಆಕ್ಷನ್, ಎಮೋಷನಲ್ ಮತ್ತು ಸಂಗೀತ ಇದರಿಂದ ಒಂದು ದೊಡ್ಡ ಯಶಸ್ಸನ್ನು ಪಡೆಯುತ್ತೆ ದಮ್ ಸಿನಿಮಾ 2002ರಲ್ಲಿ. ಕನ್ನಡ ಸಿನಿರಂಗದ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು ಈ ಸಿನಿಮಾ. ಹಾಗೆ ನಿಮ್ಮ ನೆಚ್ಚಿನ ಹಾಡು ಅಥವಾ ಡೈಲಾಗ್ ಯಾವುದು ಅನ್ನೋದನ್ನ ಈ ವಿಡಿಯೋ ನೋಡ್ತಾ ಹಾಗೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ಒಂದು ಲೈಕ್ ಮಾಡಿ, ಹಾಗೂ ಇನ್ನು ಸ್ವಲ್ಪ ಇಷ್ಟ ಆದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.